ನನ್ನ ಹೆಸರು ಶೀತಲ್ ಸುರೇಶ್ ಕಮಾರ್. ನಾವು ಇಂದು ಮಾಡುತ್ತಿರುವ ವಾರಕ್ಕೊಂದು ಪ್ರಯೋಗದ ಹೆಸರು ಆವರ್ತಕ ಪ್ರತಿಫಲನ. ಆವರ್ತಕ ಪ್ರತಿಫಲನ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದರ್ಪಣಗಳನ್ನು ಪರಸ್ಪರ ಮುಂದೆ ಇರಿಸಿದಾಗ ರೂಪುಗೊಳ್ಳುವ ಬಿಂಬಗಳು ಅಥವಾ ಚಿತ್ರಗಳನ್ನು ನಾವು ಆವರ್ತಕ ಪ್ರತಿಫಲನ ಅಥವಾ ಬಹು ಪ್ರತಿಫಲನ ಎನ್ನಬಹುದು. ಈಗ ನಾವು ಈ ಆವರ್ತಕ ಪ್ರತಿಫಲನವನ್ನು ಮಾದರಿ ಸಹಿತ ವಿವರಿಸೋಣ. ಅದಕ್ಕಿಂತ ಮೊದಲು ಆವರ್ತಕ ಪ್ರತಿಫಲನ ಬಿಂಬಗಳನ್ನು ಕಂಡುಹಿಡಿಯುವ ಸೂತ್ರ 360 ಡಿಗ್ರಿ ಅಪಾನ್ ದರ್ಪಣಗಳ ನಡುವಿನ ಕೋನ -1. ಈಗ ಮಾದರಿಯನ್ನು ನೋಡೋಣ. ಎರಡು ದರ್ಪಣಗಳನ್ನು ಪರಸ್ಪರವಾಗಿ ಜೋಡಿಸಿ ಅವುಗಳನ್ನು ತೆಗೆದುಕೊಳ್ಳೋಣ. ಈಗ ಅವುಗಳನ್ನು ಒಂದು ಕೋನ ಮಾಪಕದಲ್ಲಿ ಇರಿಸಿಕೊಳ್ಳೋಣ ಹಾಗೂ ಈ ದರ್ಪಣಗಳನ್ನು 90 ಡಿಗ್ರಿಗೆ ಇಟ್ಟುಕೊಳ್ಳೋಣ. ಒಂದು ವಸ್ತುವನ್ನು ಇಟ್ಟುಕೊಂಡಾಗ 90 ಡಿಗ್ರಿಗೆ ದರ್ಪಣಗಳನ್ನು ಇಟ್ಟುಕೊಂಡಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 3 ಆಗಿರುತ್ತದೆ. ಹಾಗೆ 72 ಡಿಗ್ರಿಗೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 4 ಆಗಿರುತ್ತದೆ. ಹಾಗೆ 60 ಡಿಗ್ರಿಗೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 5 ಆಗಿರುತ್ತದೆ. ಹಾಗೆ 45 ಡಿಗ್ರಿಗೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 6 ಆಗಿರುತ್ತದೆ. ಹಾಗೆ 36 ಡಿಗ್ರಿಗೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 7 ಆಗಿರುತ್ತದೆ. ಹೀಗೆ ದರ್ಪಣಗಳ ನಡುವಿನ ಕೋನ ಚಿಕ್ಕದಾದಂತೆ ಪ್ರತಿಬಿಂಬಗಳ ಸಂಖ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ. ಹಾಗೆ ಈ ದರ್ಪಣಾಂತರವಾಗಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಅಸಂಖ್ಯಾತ ಅಥವಾ ಅನಂತ ಆಗಿರುತ್ತವೆ. ಅದನ್ನು ನಾವು ಆಂತರಿಕ ಪ್ರತಿಫಲನ ಎನ್ನಬಹುದು.